ಇಂಡಿಯಾದಲ್ಲೇ ಫಸ್ಟ್ ಟೈಮು ಒಂದು ಮೊಬೈಲ್ಗೆ 3D ಡಿಸೈನ್ ಕೊಟ್ಟಿರುವಂಥದ್ದು. ನೀವು ಪರ್ಸನಲ್ ಆಗಿ ಯಾವ್ದಾದ್ರು ಮೊಬೈಲ್ ಶಾಪ್ ಇಲ್ಲಿ ಮೊಬೈಲ್ ಪಾಸ್ವರ್ಡು ಮತ್ತೆ ಬಯೋಮ್ಯಾಟ್ರಿಕ್ ಪ್ರೊಟೆಕ್ಟ್ ಮಾಡುತ್ತೆ ಆಗಿರ್ಬೋದು. ಇನ್ನು ಸುಮಾರು ಆ್ಯಪ್ಗಳಿದೆ ಅಲ್ವಾ, ಅದೆಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅದು ನನಗೆ ಅವ್ರು ಹೇಳಿದ ತಕ್ಷಣನೇ ಓಕೆ ಅಂತ ಅಂದ್ಬಿಟ್ಟೆ. ಯಾಕಂದ್ರೆ ಮೇನ್ ಆಗಿ ಅದೇ ಅಲ್ವಾ, ಇವಾಗ ನಾವೇನೋ ಸೀರಿಯಸ್ಲಿ ನೋಡಿ ಫಿಲ್ಟರ್ಗಳು. ಸೊ ನಿಮ್ಗೆ ಇಷ್ಟು ಕೂಡ ಏನಾಗುತ್ತೆ, ಇದು ಕವರ್ ಮಾಡುತ್ತೆ. ಸೊ ಆ ಆಪ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಜಸ್ಟ್ ಏನು ಇಲ್ಲ, ಹಿಂಗೆ ಮೊಬೈಲ್ ಸೆಲ್ಫಿ ತಗೊಳ್ಳೋ ತರ ಮೆನು ಟ್ರಾನ್ಸ್ಲೇಷನ್. ಸೊ ಇದು ತುಂಬಾ ಜನಕ್ಕೆ ಬೇಕೇ ಬೇಕಾಗುತ್ತೆ. ಎಸ್ಪೆಷಲಿ ನನಗೂ ಕೂಡ ಕೊಟ್ಟಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂತೆ. ಸೊ ಯಾವುದೇ ಐಫೋನ್ಗಳು ಜನ ಅನ್ಕೋಬಹುದು ಈ ಮೊಬೈಲ್ ಬೇಕಿತ್ತ ಅಂತ, ಬಟ್ ಸೀರಿಯಸ್ಲಿ ಇವಾಗ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಂತೂ ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ. ಯಾಕೆ ಅಂದ್ರೆ ಲೈಫಲ್ಲಿ ಫಸ್ಟ್ ಟೈಮು ಒಂದು ಕಾಸ್ಟ್ಲಿ ಮೊಬೈಲ್ ಅಂತ ತಗೊಂಡಿರೋದು. ಬಟ್ ನೋಡಿದವ್ರಿಗೆ ಅನಿಸ್ಬೋದು ಇದೇನು ಭಾರಿ ಕಾಸ್ಟ್ಲಿನಾ, ಇಷ್ಟೊಂದು ಓವರ್ ಬಿಲ್ಡಪ್ ತಗೋಬೋದಾ ಅಂತ. ಬಟ್ ಸೀರಿಯಸ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಇದು ನಿಜವಾಗ್ಲೂ ಕಾಸ್ಟ್ಲಿ ಅಂತಾನೆ ಹೇಳ್ತೀನಿ ನಾನು. ಸೊ ಹಾಗಾಗಿ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಕ್ರೆಡಿಟು ಮತ್ತೆ ಥ್ಯಾಂಕ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹೋಗ್ಬೇಕು ಈ ಮೊಬೈಲ್ನ ಕೊಡ್ಸಿದ್ದಕ್ಕೆ. ಮತ್ತೆ ಈ ಮೊಬೈಲ್ನ ನಾನು ಎಲ್ಲಿ ತಗೊಂಡಿದ್ದು, ಯಾವ ಶಾಪಲ್ಲಿ ತಗೊಂಡಿದ್ದು, ಮತ್ತೆ ಅಲ್ಲಿ ಹೇಗೆ ಪ್ರೋಸೆಸ್ ಇತ್ತು, ಅಲ್ಲಿ ಎಷ್ಟು ಕಾಮಿಡಿ ಮಾಡಿದ್ವಿ, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನುವಂತಹ ಒಂದು ವ್ಲಾಗನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಈ ಒಂದು ಮೊಬೈಲ್ನ ತಗೊಳ್ಳೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಾನಿವಾಗ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯವರು ಇದನ್ನ ನನಗೆ ಈ ಒಂದು ಮೊಬೈಲ್ನ ನನಗೆ ಕೊಡಿಸಿದ್ದು. ಮತ್ತೆ ನಮ್ಮ ಒಂದು ಪ್ರೀತಿ ಸ್ಟಾರ್ಟ್ ಆಗಿ 14 ವರ್ಷಗಳು ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಆ ಒಂದು ನೆನಪಿಗೂ ಕೂಡ ಈ ಒಂದು ಮೊಬೈಲ್ನ ಅವರು ಕೊಡಿಸಿದ್ದು. ಮತ್ತೆ ಏನು ಹೇಳೋದು, ಸೊ ಈ ಒಂದು ಮೊಬೈಲು ಒಂಥರ ತುಂಬಾನೇ ಖುಷಿ ಅನ್ನಿಸ್ತು. ಯಾಕಂದ್ರೆ ಫಸ್ಟ್ ಟೈಮು ಈ ತರ ಕಾಸ್ಟ್ಲಿ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡಿರೋದು. ಯಾವ ಮೊಬೈಲು ಅಂತ ಅಂದ್ರೆ ಓಪೋ ರೆನೋ 16C. ಸೊ ಈಗ ರೀಸೆಂಟಾಗಿ ಬಿಟ್ಟಿರೋ ಅಂಥದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಅವತ್ತು ಮೊಬೈಲ್ನ ತರಕ್ ಹೋಗಿದ್ವಲ್ಲ, ಅವತ್ತೇ ಇದು ಲಾಂಚ್ ಆಗಿದ್ದು 6 o'clock ಈವ್ನಿಂಗ್ 6 o'clock ಇದು ಲಾಂಚ್ ಆಗಿದ್ದು. ನಾವು ಪರ್ಟಿಕ್ಯುಲರ್ ಆಗಿ ನಮ್ಗೆ ಇದೇ ಮೊಬೈಲ್ ಬೇಕು, ಇದೇ ಮಾಡೆಲ್ ಬೇಕು ಅಂತ ನಾವು ಹೋಗಿರ್ಲಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನ ತಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಕೇಳಿದ್ವಿ, ಈ ತರ ಹಿಂಗೆ ವ್ಲಾಗ್ ಮಾಡ್ತಾ ಇದೀವಿ, ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ಮೊಬೈಲ್ ತೋರಿಸಿ ಅಂದಿದ್ದಕ್ಕೆ ಅವರು ಫಸ್ಟ್ ನಮಗೆ ತೋರಿಸಿದೆ ಈ ಮೊಬೈಲು. ಇದು ಇನ್ನೂ ಲಾಂಚ್ ಆಗಿಲ್ಲ, ಸೊ ನಿಮಗೆ ಇವಾಗ ಬುಕ್ ಮಾಡಿದ್ರೆ ನಿಮಗೆ ಈವ್ನಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇರುವಂತಹ ಫೀಚರ್ಸ್ಗಳ ಬಗ್ಗೆ ಹೇಳಿದ್ರು. ಸೀರಿಯಸ್ಲಿ ನಾವು ಮತ್ತೆ ಬೇರೆ ಮೊಬೈಲ್ ನೋಡೋದಕ್ಕೇನೆ ಹೋಗ್ಲಿಲ್ಲ, ಇದೇ ಓಕೆ ಅಂತಾನೆ ಫಿಕ್ಸ್ ಆಗ್ಬಿಟ್ಟೆ ನಾನಂತೂ. ಬಿಕಾಸ್ ಫೀಚರ್ಸ್ ಮಾತ್ರ ಅಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಮೊಬೈಲ್ಗಳ ಬಗ್ಗೆ ನನಗೆ ಸೀರಿಯಸ್ಲಿ ಏನೂ ಗೊತ್ತಿಲ್ಲ. ನನಗೆ ಜಾಸ್ತಿ ಯಾವ್ಯಾವುದು ಮೊಬೈಲ್ಗಳಿದೆ ಅನ್ನೋದು ಗೊತ್ತಿಲ್ಲ. 1, 2, 3, 4 ಮೊಬೈಲ್ಗಳ ಬಗ್ಗೆ ಅಷ್ಟೇ ನನಗೆ ಗೊತ್ತಿರೋದು. ಬಟ್ ಇವರು ಈ ತರ ಫೀಚರ್ಸ್ ಹೇಳಿದಾಗ ಸೀರಿಯಸ್ಲಿ ನನಗೆ ಒಂದೇ ಸತಿನೇ ಇಷ್ಟ ಆಯ್ತು. ಸೊ ಇದು ಅನ್ಬಾಕ್ಸ್ ಕೂಡ ಅನ್ಬಾಕ್ಸ್ ಕೂಡ ಅಷ್ಟೇ ನಾನು ಆಲ್ರೆಡಿ ಅಲ್ಲೇ ಶಾಪಲ್ಲೇನೆ ಅನ್ಬಾಕ್ಸ್ ಕೂಡ ನಾವು ಮಾಡಿದ್ವಿ. ಅದನ್ನು ಕೂಡ ವಿಡಿಯೋ ಇದೆ, ಆ ಒಂದು ವ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ. ಅಲ್ಲಿ ಶಾಪಲ್ಲೇನೆ ಅನ್ಬಾಕ್ಸ್ ಮಾಡಿ ಅಂತ ಮಾಡಿಸಿದ್ರು. ಸೊ ಈಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಮೊಬೈಲ್ನ ನಾನು ಏನಕ್ಕೆ ತಗೊಂಡೆ ಅಂದ್ರೆ ಓಪೋ ರೆನೋ 16. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಪರ್ಸ್ನಲ್ ಆಗಿ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಜಸ್ಟ್ ಒಂದು ವ್ಲಾಗ್ ಮಾಡೋಣ ಅನ್ಕೊಂಡೆ. ಇದ್ರ ಬಗ್ಗೆ ಏನೇನಿದೆ ಅಂತ ಒಂದು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ಮತ್ತೆ ಈಗ ಫಸ್ಟ್ ಹೇಳೋದಾದ್ರೆ ಮತ್ತೆ ನಾನೆಲ್ಲ ಬರ್ದಿಟ್ಕೊಂಡಿದ್ದೀನಿ, ಯಾಕಂದ್ರೆ ಮರ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಎಲ್ಲ ಬರ್ದಿಟ್ಕೊಂಡಿರೋ ಅಂಥದ್ದು. ಇದರಲ್ಲಿ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಟೈಮು ಒಂದು ಮೊಬೈಲ್ಗೆ 3D ಡಿಸೈನ್ ಕೊಟ್ಟಿರೋ ಅಂಥದ್ದು. ನೀವು ಪರ್ಸನಲ್ ಆಗಿ ಯಾವ್ದಾದ್ರು ಮೊಬೈಲ್ ಶಾಪ್ ಇಲ್ಲಿ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ. ಸೊ ನನ್ನ ಮೊಬೈಲ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೇನೆ ನಮ್ಮ ಮನೆಯವರು ಪಾಪ ಹೊಸ ಮೊಬೈಲ್ ಕೊಡ್ಸಿದ್ದು. ಹಾಗಾಗಿ ಇದ್ರಲ್ಲಿ ಕಾಣಿಸಲ್ಲ ಅಂತ ಅನ್ಕೋತೀನಿ. ನೀವು ಯಾವ್ದಾದ್ರು ಶಾಪಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ
ಇಂಡಿಯಾದಲ್ಲೇ ಫಸ್ಟ್ ಒಂದು 3D ಡಿಸೈನ್ ಕೊಟ್ಟಿರೋದು ಇದೇ ಮೊಬೈಲ್ಗೆ. ಇದು ಬಿಟ್ರೆ ಇನ್ಯಾವ ಮಾಡೆಲ್ಗೂ ಕೂಡ ಆ ಬ್ಯಾಕ್ ಸೈಡು 3D ಡಿಸೈನು ಕೊಟ್ಟೆ ಇಲ್ಲ. ಸೊ ಅದು ಒಂದು ಪ್ಲಸ್ ಪಾಯಿಂಟು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೇಫ್ಟಿ ಅಂತ ಅಂದ್ರೆ ಲಾಕ್. ಸೊ ಇವಾಗ ನಮಗೆ ಓಪೋ ಲಾಕ್ ಆಪ್ಷನ್ ಕೊಟ್ಟಿದ್ದಾರೆ. ಓಪೋ ಲಾಕ್ ಆಪ್ಷನ್ ಅಂತಂದ್ರೆ ಇವಾಗ ಇಫ್ ಇನ್ ಕೇಸ್ ನಮ್ಮ ಮೊಬೈಲ್ ಏನಾದ್ರು ಕಳ್ದೋದ್ರೂ ಕೂಡ ಏನ್ ಮಾಡ್ಬೋದಿತ್ತು, ಅಥವಾ ಫ್ಲಾಶ್ ಮಾಡೋ ಏನೋ ಮಾಡಿ ಓಪನ್ ಮಾಡ್ತಾ ಇದ್ರು. ಬಟ್ ಇದ್ರಲ್ಲಿ ಓಪೋ ಲಾಕ್ ಒಂದು ಆಪ್ಷನ್ ಕೊಟ್ಟಿರೋದ್ರಿಂದ ಪಾಸ್ವರ್ಡು ಮತ್ತೆ ಬಯೋಮ್ಯಾಟ್ರಿಕ್ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ಮೊಬೈಲ್ ಕಳ್ದೋದ್ರೂ ಕೂಡ ಏನ್ ಮಾಡ್ಬೋದು, ನಮ್ಮ ಪಾಸ್ವರ್ಡ್ ಆಗಿರ್ಬೋದು ಅಥವಾ ನಮ್ಮ ಬಯೋಮ್ಯಾಟ್ರಿಕ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅವರಿಗೆ ಈ ಒಂದು ಮೊಬೈಲ್ ನ ಓಪನ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ನನಗೆ ತುಂಬಾನೇ ಇಷ್ಟ ಆಗಿದ್ದು. ಯಾಕಂತಂದ್ರೆ ತುಂಬಾ ಕಾಸ್ಟ್ಲಿ ಮೊಬೈಲು ಏನಾದ್ರು ಕಳ್ದೋಯ್ತು ಅಂತಂದ್ರೆ ಹೋಯ್ತು, ಮತ್ತೆ ತಗೊಳಕಂತೂ ಆಗಲ್ಲ. ತಗೊಂಡ್ರು ಕೂಡ ತುಂಬಾನೇ ದಿನಗಳಾಗ್ಬೋದು. ಮತ್ತೆ ನಮ್ಮ ಒಂದು ಮೆಮೊರೀಸ್ ಗಳಂತೂ ಇದ್ದೇ ಇರುತ್ತೆ. ಆ ಮೆಮೊರೀಸ್ ಗಳಿಗಾದ್ರೂ ನಮಗೆ ನಮ್ಮ ಮೊಬೈಲ್ ಬೇಕೇ ಬೇಕು. ಸೊ ಹಾಗಾಗಿ ಆ ಒಂದು ಆಪ್ಷನ್ ನನಗೆ ತುಂಬಾನೇ ಇಷ್ಟ ಆಗಿದ್ದು. ಒಂದು ಓಪೋ ಲಾಕ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮೊಬೈಲ್ ಕಳ್ದೋದ್ರೂ ಕೂಡ ಆರಾಮಾಗಿ ನಾವು ಈ ಮೊಬೈಲ್ ಅಲ್ಲೇನೆ ಎಲ್ಲಿ ಬೇಕಾದ್ರೂ ನಾವು ನಮ್ಮ ಮೊಬೈಲ್ನ ನಾವು ಸೇಫ್ ಮಾಡ್ಕೋಬಹುದು. ಆ ತರ ಆಪ್ಷನ್ ಇದೆ. ಅದಾದ್ಮೇಲೆ AI ಫೀಚರ್ಸ್ ಅಂತ ಬಂದಾಗ ಇವಾಗ ನಾವೇನಾದ್ರೂ ವ್ಲಾಗ್ ಮಾಡ್ತಿದೀವಿ ಅಂತಂದ್ರೆ ಏನ್ ಮಾಡ್ಬೇಕಿತ್ತು, AI ಫೀಚರ್ಸ್ಗೆ ನಾವು ಬೇರೆ ಆಪ್ಗಳನ್ನ ಅಥವಾ ಬೇರೆ ಅಪ್ಲಿಕೇಶನ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನಾವು ಮಾಡ್ಬೇಕಾಗಿತ್ತು AI ಫೀಚರ್ಸ್. ಬಟ್ ಇದ್ರಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ AI ಫೀಚರ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ನಮ್ದು ಮರ್ಜ್ ಮಾಡ್ಬೋದು. ಇವಾಗ ನಾವು AI ಫೀಚರ್ಸ್ ಗಳಿಗೆ ಬೇರೆ ಬೇರೆ ಅಪ್ಲಿಕೇಶನ್ ಅಂದ್ರೆ ಏನೇನು ಅಂದ್ರೆ ಅದನ್ನ ಏನಂತ ಹೇಳ್ತಾರೆ ಗೊತ್ತಾ, ಮೈಂಡ್ ಪೈಲಟ್ ಅಂತ ಹೇಳ್ಬಿಟ್ಟು ಮೈಂಡ್ ಪೈಲಟ್ ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ಈ ಮೈಂಡ್ ಪೈಲಟ್ ಅಲ್ಲಿ ಏನೇನಿರುತ್ತೆ, ಇವಾಗ ನಾವು ಚಾಟ್ GPT ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಇನ್ನು ಸುಮಾರು ಆಪ್ಗಳಿದೆ ಅಲ್ವಾ, ಅದೆಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು AI ಆಪ್ಷನ್ ಅನ್ನ ಕೊಟ್ಟಿರುವಂತದ್ದು. ನೀವು ಇದನ್ನ ಆಕ್ಚುಲಿ ಯಾವ್ದಾದ್ರು ಶಾಪ್ಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಇದನ್ನ ಫೀಲ್ ಮಾಡಿ ಹೇಗಿದೆ ಮೊಬೈಲು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿ, ಅವರೆಲ್ಲ ಹೇಳ್ತಾರೆ. ನಿಜವಾಗ್ಲೂ ಆ ಎಲ್ಲ ಅಪ್ಲಿಕೇಶನ್ಗಳನ್ನ ಕಂಬೈನ್ ಮಾಡಿ ಆ ಒಂದು AI ಫೀಚರ್ಸ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆಸ್ಪೆಕ್ಟ್ ರೇಷಿಯೋ ಮತ್ತೆ ನಾವು ಇವಾಗ ಏನಾದ್ರು ವಿಡಿಯೋ ಮಾಡಿ ವ್ಲಾಗ್ ನ ಎಡಿಟ್ ಮಾಡುವಾಗ ಏನ್ ಮಾಡ್ಬೇಕಾಯ್ತು, ನಾವು ಆಸ್ಪೆಕ್ಟ್ ರೇಷಿಯೋನ ಸೆಟ್ ಮಾಡಿ ಮತ್ತೆ ನಾವೇನ್ ಮಾಡ್ಬೇಕಿತ್ತು, ವಿಡಿಯೋ ಎಡಿಟ್ ಮಾಡ್ಬೇಕಿತ್ತು. ಬಟ್ ಇದ್ರಲ್ಲೇ ಆಸ್ಪೆಕ್ಟ್ ರೇಷಿಯೋನು ಕೂಡ ಕ್ಯಾಮ್ರಾದಲ್ಲೇ ಕೊಟ್ಟಿದ್ದಾರೆ. ನಾವು ವಿಡಿಯೋ ಮಾಡುವಾಗ್ಲೇನೆ ಡೈರೆಕ್ಟ್ ಆಗಿ ಆಸ್ಪೆಕ್ಟ್ ರೇಷಿಯೋನ ಇಟ್ಬಿಟ್ಟು ನಾವು ವಿಡಿಯೋನ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ನನಗೆ ತುಂಬಾನೇ ಇಷ್ಟ ಆಗಿದೆ ಯಾವುದು ಅಂತ ಅಂದ್ರೆ ಡ್ಯುಯಲ್ ಕ್ಯಾಮ್ರಾ. ಸೊ ಡ್ಯುಯಲ್ ಕ್ಯಾಮ್ರಾ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ನಾವು ವ್ಲಾಗ್ ಮಾಡ್ತಾ ಇರ್ತೀವಿ, ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಾನು ಇವಾಗ ಫ್ರಂಟ್ ಸೈಡ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಸೈಡ್ ಬೇಕು ಅಂದಾಗ ಇಲ್ಲಿ ಪ್ರೆಸ್ ಮಾಡಿದಾಗ ಬ್ಯಾಕ್ ಸೈಡ್ ಆಗ್ತಾ ಇತ್ತು. ಬಟ್ ಇದರಲ್ಲಿ ಯಾವ ತರ ಇದೆ ಅಂತಂದ್ರೆ, ಸೊ ಅಟ್ ಎ ಟೈಮ್ ಒಂದೇ ಸತಿ ಎರಡು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎರಡು ಕೂಡ ಅಟ್ ಎ ಟೈಮ್ ಅಲ್ಲೇನೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅದು ನನಗೆ ಅವ್ರು ಹೇಳಿದ ತಕ್ಷಣನೇ ಓಕೆ ಅಂತ ಅಂದ್ಬಿಟ್ಟೆ. ಯಾಕಂದ್ರೆ ಮೇನ್ ಆಗಿ ಅದೇ ಅಲ್ವಾ, ಇವಾಗ ನಾವೇನಾದ್ರು ಆಚೆ ಹೋಗ್ತೀವಿ, ಆಚೆ ಹೋದಾಗ ಒಂದು ನೇಚರ್ ಇರುತ್ತೆ, ಆ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ. ಅವಾಗ ಅಟ್ಲೀಸ್ಟ್ ನಮ್ದು ಫ್ರೆಂಡ್ ಕೂಡ ನಾವು ಹೇಗ್ ಮಾತಾಡ್ತಾ ಇದೀವಿ, ನಮ್ಮ ಎಕ್ಸ್ಪ್ರೆಷನ್ ಏನು ಅಂತ ತೋರ್ಸ್ಬೇಕಲ್ವಾ. ಸೊ ಇದು ಎರಡೂ ಕೂಡ ಒಂದೇ ಸತಿ ಅಟ್ ಅ ಟೈಮ್ ಅಲ್ಲೇ ರೆಕಾರ್ಡ್ ಆಗುತ್ತೆ ಅಂದಾಗ ತುಂಬಾನೇ ಖುಷಿ ಆಯ್ತು. ಸೊ ಆ ಒಂದು ಫೀಚರ್ ಕೂಡ ನನಗೆ ಸಖತ್ ಇಷ್ಟ ಆಗಿದ್ದು. ಅದಾದ್ಮೇಲೆ ಫಿಲ್ಟರ್ ಆಪ್ಷನ್ ಇದೆ. ಅಂದ್ರೆ ರೆಟ್ರೋ ಸ್ಟೈಲ್ ಅಲ್ಲಿ ಸಿಗುತ್ತೆ ನಮಗೆ ಬ್ಯಾಕ್ ಸೈಡ್. ಇವಾಗ ನಾವೇನಾದ್ರು ಒಂದು ಫೋಟೋ ತಗೊಂಡು ಬ್ಯಾಕ್ ಸೈಡ್ ನಮಗೆ ಫಿಲ್ಟರ್ಸ್ ಗಳು ಅಂದ್ರೆ ಸುಮಾರು, ಅದಕ್ಕೂ ಕೂಡ ನಾವು ಬೇರೆ ಆಪ್ ನ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಕ್ಯಾಮ್ರಾದಲ್ಲೇನೆ ಕೊಟ್ಟಿದ್ದಾರೆ ಪಾಪ್ ಅಲ್ಲಿ. ಸೊ ತುಂಬಾನೇ ಫಿಲ್ಟರ್ಸ್ ಗಳಿದೆ. ಸೊ ಫಿಲ್ಟರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ನಿಜವಾಗ್ಲೂ ನನ್ನ ಮೊಬೈಲ್ ಸೀರಿಯಸ್ಲಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಪಾಪ ನಮ್ಮ ಮನೆಯವರು ಏನೋ ಮಾಡ್ತಿದ್ದಾಳೆ, ಅವಳಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ಮೊಬೈಲ್ ನ ಕೊಡ್ಸಿದ್ದು. ಸೊ ನಿಮಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ ನೋಡಿ ಫಿಲ್ಟರ್ಗಳು. ಸೊ ನಿಮ್ಗೆ ಯಾವ್ಯಾವ ಫಿಲ್ಟರ್ ಬೇಕೋ ಅದನ್ನ ಇಲ್ಲೇ ಹಾಕೋಬಹುದು. ರೆಟ್ರೋ ಸ್ಟೈಲ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ ನೋಡೋದಕ್ ಮಾತ್ರ. ಸೊ ಅದಾದ್ಮೇಲೆ ಫಿಲ್ಟರ್ ಆಯ್ತು, AI ಫೀಚರ್ ಆಯ್ತು, ಡ್ಯುಯಲ್ ಕ್ಯಾಮ್ರಾನು ಆಯ್ತು, ಮತ್ತೆ ಅಲ್ಟ್ರಾ ಸ್ಟಡಿ. ಸೊ ಅಲ್ಟ್ರಾ ಸ್ಟಡಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಮೊಬೈಲ್ಗಳಲ್ಲೂ ಇರುತ್ತೆ. ಅಂದ್ರೆ ನಾವ್ ಎಷ್ಟೇ ಅಲ್ಟ್ರಾ ಸ್ಟಡಿ ಆಪ್ಷನ್ ಕೊಟ್ಟು ನಾವ್ ಹೇಗೆ ಮೊಬೈಲ್ನ ಮಾಡಿದ್ರು ಕೂಡ ಅದು ಸ್ಟಡಿನೇ ಇರುತ್ತೆ. ಸೊ ಮೊಬೈಲ್ ಶೇಕ್ ಆಗೋದು ಅಥವಾ ವಿಡಿಯೋ ಶೇಕ್ ಆಗೋದು ಆ ತರ ಏನು ಬರೋದಿಲ್ಲ. ಸೊ ಅಲ್ಟ್ರಾ ಸ್ಟಡಿ ಅದೊಂದು ಆಪ್ಷನ್ ಇದೆ. ಮತ್ತೆ ವಾಟರ್,
ಸೊ ವಾಟರ್ ಮಾರ್ಕ್ ಇದಿದೆ, ಅಂದ್ರೆ ನಾವೇನಾದ್ರೂ ಇವಾಗ ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಆಪ್ಷನ್ ನ ಇಟ್ಬಿಟ್ಟು ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡಿದ್ರೆ ಅದನ್ನು ಕೂಡ ಇವಾಗ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳಲ್ಲೂ ಇದೆ. ಅದಾದ್ಮೇಲೆ ಇನ್ನೊಂದು ನೈಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನೈಟ್ ಅಂತ ಆಪ್ಷನ್ ಏನು ಅಂತಂದ್ರೆ, ಇವಾಗ ನಾವ್ ಯಾವ್ದಾದ್ರು ನೈಟ್ ಅಲ್ಲಿ ಹೋಗಿರ್ತೀವಿ ಅನ್ಕೊಳ್ಳಿ, ಕತ್ಲಲ್ಲಿ ಫೋಟೋ ತಕೊಂಡಿರ್ತೀವಿ. ಸೊ ನೀವು ಫುಲ್ ಕತ್ಲಲ್ಲಿ ಫೋಟೋ ತೆಗೆದ್ರು ಕೂಡ ಈ ನೈಟ್ ಆಪ್ಷನ್ ಇಟ್ಬಿಟ್ಟು ನೀವು ಫೋಟೋ ತೆಗಿತೀರಾ ಅಂತಂದ್ರೆ ನಾವ್ ಅದನ್ನ ಏನ್ ಮಾಡ್ಬೋದು, ಆರಾಮಾಗಿ ಮತ್ತೆ ನಾರ್ಮಲ್ ಆಗಿ ಫೋಟೋ ತೆಗ್ದಿದೀವಿ ಏನೋ ಅನ್ನೋ ತರ ನಮ್ ಫೇಸ್ ಮತ್ತೆ ಬರುತ್ತೆ. ಆ ತರ ಒಂದು ಆಪ್ಷನ್ ಇದೆ, ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಇವಾಗ ಎಲ್ಲಾದ್ರೂ ಆಚೆ ಹೋಗಿರ್ತೀವಿ, ಕರೆಂಟ್ ಇರಲ್ಲ, ಆ ಟೈಮಲ್ಲಿ ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡು ಆರಾಮಾಗಿ ನಾವ್ ಅದನ್ನ ಮತ್ತೆ ನಾರ್ಮಲ್ ವಿಡಿಯೋಗೆನೆ ತಗೊಂಡ್ಬರ್ಬೋದು. ಆ ಆಪ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ಸ್ಲೋ ಮೋಷನ್ ಒಂದು ಆಪ್ಷನ್ ಇದೆ. ಸೊ ಸ್ಲೋ ಮೋಷನ್ ಅಂತಂದ್ರೆ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ಸ್ಲೋ ಮೋಷನ್ ಆಪ್ಷನ್ ಕೊಟ್ಬಿಟ್ಟು ವಿಡಿಯೋ ಮಾಡಿದ್ರೆ ವಿಡಿಯೋ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸ್ಲೋ ಮೋಷನ್ ಅಲ್ಲೇನೆ ವಿಡಿಯೋ ಬಂದಿರುತ್ತೆ. ಸೊ ಆ ಆಪ್ಷನ್ ಕೂಡ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ, ಇವಾಗ ಎಲ್ರಿಗೂ ಅದು ಬೇಕೇ ಬೇಕು, ಸೆಲ್ಫಿ. ಸೊ ನಾವ್ ಇವಾಗ ಸೆಲ್ಫಿ ತಗೋತಾ ಇದೀವಿ ಅಂತ ಅಂದ್ರೆ ಏನ್ ಮಾಡುತ್ತೆ, ಇವಾಗ ಕೆಲವೊಂದು ಮೊಬೈಲ್ಗಳಲ್ಲಿ ಜಸ್ಟ್ ನಾವೇನು ಕಾಣಿಸ್ತಾ ಇರ್ತೀವಿ, ನಮ್ ಪಕ್ಕ ಇರೋರು ಜಸ್ಟ್ ಅವ್ರು ಮಾತ್ರ ಏನಾಗುತ್ತೆ, ನಮ್ದು ಫೋಟೋ ಸೆಲ್ಫಿ ಬರುತ್ತೆ. ಬಟ್ ಈ ಒಂದು ಮೊಬೈಲ್ ಅಲ್ಲಿ ಏನ್ ಆಪ್ಷನ್ ಇದೆ ಅಂತಂದ್ರೆ, ಜಸ್ಟ್ ನಾವು ಇವಾಗ ನಮ್ ಜೊತೆ ಒಂದು 100 ಡಿಗ್ರಿ ಅಷ್ಟು ಕೂಡ ಕವರ್ ಆಗ್ಬಿಡುತ್ತೆ. ಆತರ ಇವಾಗ ನಮ್ ಪಕ್ಕ ಯಾರೋ 4-5 ಜನ ಇದ್ದಾರೆ, ಜಸ್ಟ್ ಇಬ್ರು ಮಾತ್ರ ಬರ್ತಾ ಇದಾರೆ ಅಂದಾಗ ನಾವು ಜಸ್ಟ್ ಹಿಂಗೆ ಸೆಲ್ಫಿ ತೆಗಿಯೋ ತರ ಮೊಬೈಲ್ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇನ್ನಿಬ್ರು 3 ಜನ ಇರ್ತಾರಲ್ವಾ, ಅವ್ರದ್ದು ಕೂಡ ಈ ಮೊಬೈಲ್ ಅಲ್ಲೇನೆ ಆಟೋಮೆಟಿಕ್ ಆಗಿ ಬ್ಯಾಕ್ ಹೋಗ್ಬಿಟ್ಟು ಎಲ್ರು ಕೂಡ ಕವರ್ ಮಾಡ್ಬಿಡುತ್ತೆ, ಅಂದ್ರೆ ಕವರ್ ಮಾಡುತ್ತೆ. ಸೊ ಆ ಆಪ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಜಸ್ಟ್ ಏನಿಲ್ಲ, ಹಿಂಗೆ ಮೊಬೈಲ್ ಸೆಲ್ಫಿ ತಗೊಳ್ಳೋ ತರ ಹಿಂಗ್ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಕವರ್ ಆಗ್ಬಿಡ್ತಾರೆ. ನಾವೇನು ಅದ್ರಲ್ಲಿ ಏನು ಸೆಟ್ ಮಾಡೋ ಹೋಗಿಲ್ಲ, ಆಟೋಮೆಟಿಕ್ ಆಗಿ ಅದೇ ಬ್ಯಾಕ್ ಹೋಗ್ಬಿಟ್ಟು ಪೂರ್ತಿ ಬ್ಯಾಕ್ ಹೋಗಿ ಎಲ್ರದನ್ನು ಕೂಡ ಫೋಟೋ ತೆಗೆಯುತ್ತೆ. ಸೊ ಆ ಆಪ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಸೌಂಡ್. ಸೊ ಸೌಂಡ್ ಕೂಡ ತುಂಬಾನೇ ಜಾಸ್ತಿ ಇದೆ, ಅಂದ್ರೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ 200 ಇರುತ್ತೆ ಅಲ್ವಾ. ಸೊ ಸೌಂಡ್ ನಮಗೆ ಎಷ್ಟು ಬೇಕು ಅಂದ್ರೆ 200 ವಾಲ್ಯೂಮ್ ಇರುತ್ತೆ. ಬಟ್ ಇದ್ರಲ್ಲಿ 300 ವಾಲ್ಯೂಮ್ ಕೊಟ್ಟಿದ್ದಾರೆ. ಅಷ್ಟು ಸೌಂಡ್ ಅಂದ್ರೆ ಇವಾಗ ಏನಾದ್ರು ನಾವು ನಿಧಾನಕ್ಕೆ ಮಾತಾಡಿದ್ರು ಕೂಡ ಜೋರಾಗಿ ಕೇಳಿಸೋ ವಿಡಿಯೋ ಆಗಿರುತ್ತೆ. ಮತ್ತೆ ನಾವೇನಾದ್ರೂ ಎಲ್ಲಾದ್ರೂ ವಿಡಿಯೋ ಮಾಡ್ಕೊಂಡ್ರು ಕೂಡ ಅದೇನಾಗಿರುತ್ತೆ, ಜೋರಾಗಿ ಅಂದ್ರೆ ಸೌಂಡ್ 300 ವಾಲ್ಯೂಮ್ ಅಷ್ಟು ಏನು ಇದ್ರಲ್ಲಿ ಒಂದು ಫೀಚರ್ಸ್ ಇದೆ. ಆಲ್ಮೋಸ್ಟ್ ನಾನ್ ನೋಡಿದಾಗೆ ಬೇರೆ ಮೊಬೈಲ್ಗಳಲ್ಲೆಲ್ಲ ಜಸ್ಟ್ 200 ಇದೆ, ಬಟ್ ಇದ್ರಲ್ಲಿ 300 ವಾಲ್ಯೂಮ್ ಅಷ್ಟು ನಮಗೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ಫ್ಲಾಶ್. ಸೊ ಫ್ಲಾಶ್ ಅಂತ ಅಂದ್ರೆ, ಇವಾಗ ನಾವೇನಾದ್ರೂ ಫೋಟೋ ತಗೋತಾ ಇದೀವಿ ಅಥವಾ ವಿಡಿಯೋ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಫ್ಲಾಶ್ ನ ಇಟ್ಕೊಂಡು ನಾವೇನ್ ಮಾಡ್ಬೋದು, ಆ ವಿಡಿಯೋ ಅಥವಾ ಫೋಟೋಸ್ ಗಳನ್ನ ತಗೋಬಹುದು. ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ. ಸೊ ನಮಗೆ ಎಷ್ಟು ಫ್ಲಾಶ್ ಲೈಟ್ ಅಲ್ವಾ, ಇವಾಗ ನಾವು ಬೇರೆ ಮೊಬೈಲ್ ಗಳೆಲ್ಲ ಏನ್ ನೋಡಿರ್ತೀವಿ ಅದು ಪರ್ಟಿಕ್ಯುಲರ್ ಆಗಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ನಾವು ಅದ್ರಲ್ಲೇನೆ ಸೆಲ್ಫಿ ಅಥವಾ ವಿಡಿಯೋಗಳು ಮಾಡ್ಕೊಂಡಿರ್ತೀವಿ. ಬಟ್ ಇದ್ರಲ್ಲಿ ಆ ಫ್ಲಾಶ್ ಲೈಟ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನಮಗೆ ಎಷ್ಟು ಲೈಟ್ ಬೇಕೋ ಅಷ್ಟು ಮಾತ್ರ ಫ್ಲಾಶ್ ಲೈಟ್ ನ ಇಟ್ಕೊಂಡು ನಾವು ವಿಡಿಯೋ ಅಥವಾ ಫೋಟೋಗಳನ್ನ ತಗೋಬಹುದು. ಆ ಫೀಚರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಮೆನು ಟ್ರಾನ್ಸ್ಲೇಷನ್. ಸೊ ಇದು ತುಂಬಾ ಜನಕ್ಕೆ ಬೇಕೇ ಬೇಕಾಗುತ್ತೆ, ಎಸ್ಪೆಷಲಿ ನನಗೂ ಕೂಡ. ಯಾಕಪ್ಪ ಅಂದ್ರೆ ಇವಾಗ ನಾವ್ ಯಾವ್ದಾದ್ರು ಒಂದ್ ದೊಡ್ಡ ಹೋಟೆಲಿಗೆ ಹೋಗ್ತೀವಿ ಅನ್ಕೊಳ್ಳಿ, ಅಲ್ಲಿ ಏನಿರುತ್ತೆ ನಮಗೆ ಮೆನು ಕೊಡ್ತಾರೆ. ಮೆನು ಕೊಟ್ಟಾಗ ಎಷ್ಟೋ ಸತಿ ನಮಗೆ ಅರ್ಥನೇ ಆಗೋದಿಲ್ಲ. ಸೊ ಅವಾಗ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಮೆನು ಟ್ರಾನ್ಸ್ಲೇಷನ್ ಅಂತ. ಅದು ಆ ಆಪ್ಷನ್ ಹೋಗ್ಬಿಟ್ಟು ನಾವು ಸ್ಕ್ಯಾನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ನಾವ್ ಯಾವ ಲ್ಯಾಂಗ್ವೇಜ್ ಕೊಡ್ತೀವಲ್ಲ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಅದು ಮೆನು ಅನ್ನೋದು ತೋರಿಸುತ್ತೆ. ಇದಂತೂ ಸಖತ್ ಫೀಚರ್. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ತುಂಬಾ ಜನ ಹೋಟೆಲಿಗೆ ಹೋಗ್ತಾರೆ, ಬಟ್ ಪಾಪ ಅವ್ರಿಗೆ ಗೊತ್ತಾಗ್ತಿರಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸೊ ಹಾಗಾಗಿ ಅವರಿಗೆ ಒಂದೊಳ್ಳೆ ಫೀಚರ್ ಅಂತ ಹೇಳ್ಬೋದು. ಸೊ ಮೆನು ಟ್ರಾನ್ಸ್ಲೇಷನ್ ಆಪ್ಷನ್ ಕೂಡ ಇದೆ. ಸೊ ಈ ತರ ಈ ಒಂದು ಮೊಬೈಲ್ ಅಲ್ಲಿ ಇನ್ನು ಬೇರೆ 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 ಫೀಚರ್ಸ್ ಗಳು ಇದೆ ಗೈಸ್. ಬಟ್ ನನಗೆ ಸೀರಿಯಸ್ಲಿ ನನಗೆ ಮೊಬೈಲ್ ಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಕಾರಣ ನನಗೆ ಅಷ್ಟು ಐಡಿಯಾನು ಕೂಡ ಇಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ. ಅಂದ್ರೆ ಇದು ವೆಯ್ಟ್ ಆಗಿರ್ಬೋದು, ಮಾತ್ರ ಇದ್ರದ್ದು 8+8 16 GB ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು 256 GB ರ್ಯಾಮ್ ಇದೆ. ಸೊ GB ಮತ್ತೆ ರೋಮ್ ಇಷ್ಟಿರೋ ಅಂತದ್ದು. ಅದ್ ಬಿಟ್ರೆ ಮತ್ತೆ ಇನ್ನೂ ತುಂಬಾನೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಇದ್ರ ವೆಯ್ಟ್ ಆಗಿರ್ಬೋದು, ಮತ್ತೆ ತುಂಬಾನೇ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ಸ್ ಗಳು ತುಂಬಾನೇ ಇದೆ. ಬಟ್ ಸೀರಿಯಸ್ಲಿ ನನಗೆ ಅದ್ರ ಬಗ್ಗೆ ಎಲ್ಲ ಪ್ರಾಮಿಸ್ ದೇವ್ರಣೆಗೂ ನನಗೆ ಐಡಿಯಾ ಇಲ್ಲ.
ನನಗೆ ಮೇಯ್ನ್ ಆಗಿ ಏನಕ್ಕೆ ಬೇಕಿತ್ತು ಈ ಮೊಬೈಲು ಅಂತಂದ್ರೆ ನಾನು ಫಸ್ಟೇ ಹೇಳಿದ್ದೀನಿ, ವ್ಲಾಗ್ ಮಾಡೋದಕ್ಕೋಸ್ಕರ ನನಗೆ ಬೇಕಿತ್ತು ಅಂತ. ಸೊ ಹಾಗಾಗಿ ಅವ್ರು ನನಗೆ ಮೇಯ್ನ್ ಆಗಿ ಇದ್ರ ಬಗ್ಗೆ ಎಕ್ಸ್‌ಪ್ಲೈನ್ ಮಾಡಿದ್ರು. ನನಗೆ ಇಷ್ಟ ಆಯ್ತು. ಸೊ ಹಾಗಾಗಿ ಫೈನಲಿ ನಾವೇನ್ ಮಾಡಿದ್ವಿ, ಈ ಒಂದು Oppo Reno 16C ಅನ್ನ ಬೈ ಮಾಡಿದ್ದು. ಇದ್ರ ಕಾಸ್ಟ್ ಹೇಳ್ಬೋದೋ ಬೇಡವೋ ನನಗಂತೂ ಗೊತ್ತಿಲ್ಲ. ಬಟ್ ಆದ್ರೆ ನೀವು ಬೇರೆ ಯೂಟ್ಯೂಬರ್ಸ್‌ಗಳದ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಇದೆ ಅಂತ. ಅದಾದ್ಮೇಲೆ ಮೇನ್ ಇದೇ ಮರ್ತಿದ್ದೀನಿ. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, Oppo ಬಬಲ್ ಅಂತ ಕೊಟ್ಟಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂತೆ. ಸೊ ಯಾವುದೇ ಐಫೋನ್ಗಳಿಗೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಸೀರಿಯಸ್ಲಿ ಅವ್ರು ಹೇಳಿದ್ದು ಫಸ್ಟ್ ಟೈಮ್ Oppo ಬಬಲ್ ಅಂತ ರೌಂಡ್ ಶೇಪಲ್ಲಿ ಇದೆ. ಅದನ್ನ ಇಲ್ಲಿ ನಾವು ಸ್ಟಿಕ್ ಮಾಡ್ಕೊಂಡ್ರೆ ಅದ್ರಲ್ಲೇನೆ ವಿಡಿಯೋ ಮಾಡ್ಬೋದು, ಅದ್ರಲ್ಲೇನೆ ಸೆಲ್ಫಿ ತಗೊಂಡು ನೋಡ್ಬೋದು ಅಂತ ಹೇಳಿದ್ರು. ನಾವು ಇದ್ರ ಜೊತೆನೆ ಬರಲ್ವಾ ಅಂತ ಕೇಳಿದ್ದಕ್ಕೆ ಅವರು, ಇಲ್ಲ ಮೇಡಮ್ ಅದು ಸಪ್ರೇಟ್ ಕಾಸ್ಟ್ ಇದೆ. ಸೊ ನೀವು ಅದನ್ನ ಸಪ್ರೇಟ್ ಕಾಸ್ಟ್ ಬೈ ಮಾಡಿ ತಗೋಬಹುದು ಅಂತ ಹೇಳಿದ್ರು. ಬಟ್ ನನಗೇನು ಅದು ಏನು ಬೇಕು ಅಂತ ಅನಿಸ್ಲಿಲ್ಲ. ಯಾಕಂತಂದ್ರೆ ಇದೇ ಸಾಕಲ್ವಾ. ಸೊ ಇದು ಕೊಡ್ಸಿರೋದೆ ನನಗೆ ತುಂಬಾನೇ ಖುಷಿ ಆಗೋದೆ. ಸೊ ಅದು ಬೇರೆದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಓಕೆ, ನನಗಿಷ್ಟೇ ಸಾಕು, ನನಗೇನು ಅದು ಬೇಡ ಅಂತ ಹೇಳಿದೆ. ನಿಮಗೆ ಬೇಕು ಅಂತಂದ್ರೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಬೇರೆ ಯೂಟ್ಯೂಬರ್ಸ್ಗಳು ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ. ಅದಾದ್ಮೇಲೆ ಇದ್ರ ಕಾಸ್ಟ್ ಕೂಡ ಅವ್ರು ಹೇಳಿದ್ದಾರೆ. ಸೊ ಎಷ್ಟು ಕಾಸ್ಟ್ ಇದೆ ಅಂದ್ರೆ ಎಷ್ಟೆಷ್ಟು GB ಎಷ್ಟೆಷ್ಟು ಕಾಸ್ಟ್ ಇದೆ ಅನ್ನೋದನ್ನು ಕೂಡ ನೀವು ಹೋಗಿ ನೋಡ್ಬೋದು. ಬಟ್ ನಾನು ಹೇಳ್ಬೋದೋ ಇಲ್ವೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ನಾನು ಇದು ಹೇಳ್ಬೋದು ಅಂತ ಅಂದ್ರೆ ಒಂದು 10,000 ರೂಪಾಯಿ ಸೀರೆಗಳು ಒಂದು 5ರಿಂದ 6 ಬರುತ್ತೆ. ಒಂದು 10,000 ಸ್ಯಾರಿ ಏನಿದೆ ಅಲ್ಲ, ಅದು ಒಂದು 5ರಿಂದ 6 ಸ್ಯಾರಿ ತಗೋಬಹುದು. ಸೊ ಅಷ್ಟು ಇದರ ಒಂದು ಕಾಸ್ಟು. ಬಟ್ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಗೈಸ್. ಯಾಕಂದ್ರೆ ನಾನು ಹೊಸದಾಗಿ ಯೂಟ್ಯೂಬ್ ಬಂದಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು, ಯಾವ್ದನ್ನ ಹೇಳ್ಬೇಕು ಅಂತಾನು ಕೂಡ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ವಿಡಿಯೋಗಳನ್ನ ಮಾಡ್ತಾ ಇರೋದು. ಒಂದು 5ರಿಂದ 6 ಸೀರೆ ತಗೋಬಹುದು ನೋಡಿ 10,000 ರೂಪಾಯಿದು. ಸೊ ಅಷ್ಟು ಇದು ಕಾಸ್ಟು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೆ ಇನ್ನೂ ಒಳ್ಳೊಳ್ಳೆ ಮೊಬೈಲ್ಗಳಿದೆ. ಬಟ್ ಏನು ಅಂತ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, Oppo ಬಬಲ್ ಬೇರೆ ಇದೆಯಲ್ಲ. ಸೊ ಹಾಗಾಗಿ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಸೊ ನನಗಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಟೈಮ್ ಈ ರೀತಿ ಒಂದು ಕಾಸ್ಟ್ಲಿ ಮೊಬೈಲ್ ತಗೊಂಡಿರೋದು. ಸೊ ಹಾಗಾಗಿ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಕಾಸ್ಟ್ಲಿ ಮೊಬೈಲ್ ಅಂತ. ಸೀರಿಯಸ್ಲಿ ಗೈಸ್, ಯಾಕಂದ್ರೆ ನಾವು ಒಂದೊಂದು ರೂಪಾಯಿನೂ ಉಳಿಸ್ತಾ ಇರ್ತೀವಿ. ಸೊ ನಾವು ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಮನೆಯಿಂದ ಈ ರೀತಿ ಸಪೋರ್ಟ್ ಸಿಕ್ಕಿ, ಇಲ್ಲ ನೀವು ಮಾಡಿ, ಇವಾಗ ನೀವು ನನ್ನ ವಿಡಿಯೋಗಳು ಇವಾಗ ವ್ಲಾಗ್ ನೋಡ್ತಾ ಇದ್ದೀರಾ, ಈ ವ್ಲಾಗು ಅಷ್ಟು ಕ್ಲಾರಿಟಿ ಇಲ್ಲ, ಬ್ಲರ್ ಇರೋದು, ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಪಾಪ ನಮ್ಮ ಮನೆಯವರು ಇದನ್ನ ನೋಡ್ಬಿಟ್ಟು ಓಕೆ, ಅವಳಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅವಳು ಏನೋ ಒಂದು ಮಾಡ್ಬೇಕಂತ ಹೊರಟಿದ್ದಾಳೆ, ಅವಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಮೊಬೈಲ್ ಕೊಡ್ಸಿದ್ದು. ಸೀರಿಯಸ್ಲಿ ನನಗೆ ತುಂಬಾನೇ ಖುಷಿ ಆಯ್ತು ನಮ್ಮ ಮನೆಯವರು ನನಗೆ ಈ ಮೊಬೈಲ್ನ ಕೊಡ್ಸಿದ್ದು. ಸೊ ಯಾಕೆ ಅಂತಾನು ಕೂಡ ಹೇಳಿದ್ದೀನಿ. ಪರ್ಪಸ್ ಬಂದ್ಬಿಟ್ಟು ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಅದ್ರ ಜೊತೆಗೆ ನಮ್ಮ ಒಂದು 14 ಇಯರ್ಸ್ ಲವ್ ಆನಿವರ್ಸರಿಗೂ ಕೂಡ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಮೊಬೈಲ್ ಅನ್ನ ನನಗೆ ಕೊಡ್ಸಿದ್ರು. ತುಂಬಾನೇ ಖುಷಿ ಆಯ್ತು. ಇನ್ ಮುಂದೆ ಎಲ್ಲಾ ವ್ಲಾಗ್ಗಳನ್ನ, ಎಲ್ಲಾ ವಿಡಿಯೋಗಳನ್ನ ನಾನು ಈ ನನ್ನ ಹೊಸ ಮೊಬೈಲ್ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾವೆಷ್ಟೇ ವಿಡಿಯೋಗಳನ್ನ, ಎಷ್ಟೇ ಕಂಟೆಂಟ್, ಹೊಸ ಕಂಟೆಂಟ್ ತಂದು ವಿಡಿಯೋಗಳು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಒಂದು ಸಪೋರ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಕೈ ಬಿಡಬೇಡಿ, ಸಪೋರ್ಟ್ ಮಾಡಿ. ಸೊ ಹೊಸದಾಗಿ ಅವರಲ್ಲಿ ಇರುವಂತಹ ಪ್ರತಿಭೆಯನ್ನ ಅವರು ಆಚೆ ತರ್ತಾ ಇದ್ದಾರೆ ಅಂತಂದಾಗ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಈ ಒಂದು ಮೊಬೈಲ್ ಬಗ್ಗೆ ನನಗೆ ದೇವ್ರನೆಗೂ ಅವಾಗಲೇ ಹೇಳಿದೆ ಅಲ್ವಾ, ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನನಗೆ ಪರ್ಸನಲಿ ಅವ್ರು ಏನೇನು ಮೇನ್ ನನಗೆ ಏನು ಬೇಕೋ ಅದನ್ನ ಮಾತ್ರ ಅವರು ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಕೊಡೋಣ ಅನ್ನೋ ಕಾರಣಕ್ಕೆ ಈ ಒಂದು ನಾನು ವ್ಲಾಗನ್ನ ಮಾಡಿದ್ದು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಎಷ್ಟೊಂದು ಜನ ಅನ್ಕೋಬಹುದು ಈ ಮೊಬೈಲ್ ಬೇಕಿತ್ತಾ ಅಂತ. ಬಟ್ ಸೀರಿಯಸ್ಲಿ ಇವಾಗ ಮೊಬೈಲ್ಗಳು ಚೆನ್ನಾಗಿರ್ಲೇಬೇಕು. ಯಾಕಂತಂದ್ರೆ ಜನಗಳೆಲ್ಲ ಅಪ್ಡೇಟ್ ಆಗಿದ್ದಾರೆ, ಕ್ಲಾರಿಟಿ ಕೇಳ್ತಾರೆ. ಸೊ ಹಾಗಾಗಿ ನನಗೆ ಈ ಒಂದು ಮೊಬೈಲು ತುಂಬಾನೇ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ನಾನು ಈ ಒಂದು ಮೊಬೈಲನ್ನ ತಗೊಂಡಿದ್ದೆ ಅಷ್ಟೇ. ಸೊ ಯಾವುದೇ ರೀತಿ ನಾನು ಹೇಳ್ತಾರಲ್ಲ ಶೋಕಿ ಮಾಡಕ್ ಆ ಥರ ಏನೂ ಇಲ್ಲ. ಸೊ ನಾನು ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ, ಆ ಒಂದು ಕೆಲಸದಲ್ಲಿ ನನಗೆ ಯಶಸ್ಸು ಸಿಗಬೇಕು ಅಂತ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಮೊಬೈಲನ್ನು ತಗೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಎಲ್ಲ ಫೀಚರ್ಸ್ಗಳು ಅರ್ಥ ಆಗೋಗಿ ಹೇಳಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂತಂದರೆ ಯಾವುದಾದ್ರೂ ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾ ಚೆನ್ನಾಗಿದೆ ಮೊಬೈಲು. ಸೀರಿಯಸ್ಲಿ ಕ್ಲಾರಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ.
ತಗೊಳ್ಳೋದಿದ್ರೆ ಹೋಗಿ ತಗೊಳ್ಳಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಂದಾಗೆ ಓಕೆ, ಇವತ್ತಿಗೆ ಈ ಒಂದು ವ್ಲಾಗನ್ನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾನೇ ಲೆಂತಿ ಆಗೋಯ್ತು, ಯಾಕಂದ್ರೆ ಫೀಚರ್ಸ್ಗಳು ಅಷ್ಟೊಂದು ಇತ್ತು. ಸೊ ಹಾಗಾಗಿ ವಿಡಿಯೋ ತುಂಬಾನೇ ಲೆಂತ್ ಆಯ್ತು ಅನ್ಕೋತೀನಿ. ಬೇಜಾರಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಾರಿ ಕೇಳ್ತಾ ಇಲ್ಲಿಗೆ ಈ ಒಂದು ನನ್ನ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅದನ್ನ ತಿದ್ಕೋತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.